ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಯುಗಾದಿ ಒಂದು ಸಿದ್ಧ ಮುಹೂರ್ತ. ಈ ದಿನ ತನ್ನಲ್ಲಿಯೇ ಒಂದು ವಿಶೇಷವನ್ನು ಹೊಂದಿದೆ. ಯುಗಾದಿಯ ದಿನ ಯಾವುದೇ ಹೊಸ ಕೆಲಸ ಕಾರ್ಯಗಳ ಶುಭಾರಂಭವನ್ನು ಮಾಡಿದರೆ ಅದು ನಮಗೆ ಲಾಭವನ್ನೇ ತಂದುಕೊಡುತ್ತದೆ. ಚೈತ್ರ ಮಾಸದ ಪ್ರಾರಂಭದ ದಿನ, ಶುಕ್ಲ ಪಕ್ಷದ ಹೊಸ ದಿನ, ಹೊಸ ವರ್ಷದ ಮೊದಲ ದಿನ. ಇಂತಹ ಶುಭ ಮುಹೂರ್ತದಲ್ಲಿ ನಾವು ನಮ್ಮ ಆರ್ಥಿಕ ಪ್ರಗತಿಗಾಗಿ ಯಾವುದೇ ಸೇವೆ ಉಪಾಯಗಳನ್ನು ಮಾಡಿದರೂ, ಯಾವುದೇ ವಸ್ತುಗಳನ್ನು ಸಿದ್ಧಗೊಳಿಸಿದರೂ ಅದರಿಂದ ನಮ್ಮ ಉತ್ತರೋತ್ತರ ಪ್ರಗತಿ ನಿಶ್ಚಿತ. ಲಕ್ಷ್ಮೀಕಾರಕ ವಸ್ತುಗಳಲ್ಲಿ ಹಳದಿ ಬಣ್ಣದ ಕವಡೆ ತುಂಬಾ ಮಹತ್ವವನ್ನು ಹೊಂದಿದೆ. ಯುಗಾದಿಯ ಶುಭ ಮುಹೂರ್ತದಲ್ಲಿ ಕವಡೆಗಳನ್ನು ತಂದು ಸಿದ್ಧಗೊಳಿಸಿ ಲಾಕರ್ನಲ್ಲಿ ಇಟ್ಟರೆ ಆರ್ಥಿಕ ಪ್ರಗತಿ, ಹಣದ ಆಕರ್ಷಣೆ ಯೋಗಗಳು ಕೂಡಿ ಬರುತ್ತವೆ. ಹಾಗಾದರೆ ಯಾವ ರೀತಿ ಹಳದಿ ಕವಡೆಗಳನ್ನು ಸಿದ್ಧಗೊಳಿಸಬೇಕು ಅಂತ ಈಗ ನೋಡೋಣ. ಮೊದಲನೇದಾಗಿ ಪೂಜಾ ಸಾಮಗ್ರಿ ಅಂಗಡಿಯಿಂದ ಯುಗಾದಿಯ ದಿವಸ 7 ಅಥವಾ 11 ಹಳದಿ ಬಣ್ಣದ ಕವಡೆಗಳನ್ನು ಖರೀದಿಸಿ ತನ್ನಿ. ಒಂದು ಪ್ಲೇಟ್ನಲ್ಲಿ ಕವಡೆಗಳನ್ನು ಇಟ್ಟು ಶ್ರೀ ಸೂಕ್ತವನ್ನು ಪಠಿಸುತ್ತಾ ಮೊದಲು ಶುದ್ಧ ನೀರಿನಿಂದ, ನಂತರ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ಗುಲಾಬಿ ಅತ್ತರನ್ನು ನೀರಿಗೆ ಮಿಕ್ಸ್ ಮಾಡಿ ಇದರ ಅಭಿಷೇಕ ಕೂಡ ಕವಡೆಗಳಿಗೆ ಮಾಡಬೇಕು. ನಂತರ ಗುಲಾಬಿ ಹೂವಿನ ದಳಗಳನ್ನು ಕವಡೆಯ ಮೇಲೆ ಅರ್ಪಿಸಬೇಕು. ಮತ್ತೊಮ್ಮೆ ಗಂಗಾ ಜಲದಿಂದ ಸ್ವಚ್ಛವಾಗಿ ಕವಡೆಗಳನ್ನು ತೊಳೆದು ಒಣ ಬಟ್ಟೆಯಿಂದ ಒರೆಸಿಕೊಳ್ಳಬೇಕು. ಈಗ ಗುಲಾಬಿ ಅತ್ತರನ್ನು ಕವಡೆಗಳಿಗೆ ಹಚ್ಚಬೇಕು. ಕೇಸರಿಯ ದಳಗಳನ್ನು ಪ್ರತಿ ಕವಡೆಯಲ್ಲೂ ಹಾಕಬೇಕು. ಪ್ಲೇಟ್ನಲ್ಲಿ ಹಳದಿ ಬಣ್ಣದ ಬಟ್ಟೆಯನ್ನು ಇಟ್ಟು ಅದರ ಮೇಲೆ ಈ ಕವಡೆಗಳನ್ನು ಇಡಬೇಕು. ಅರಿಶಿನ, ಕುಂಕುಮ, ದೀಪ, ಧೂಪದಿಂದ ಇವುಗಳನ್ನು ಪೂಜಿಸಬೇಕು. ಈ ರೀತಿ ಪಂಚೋಪಚಾರ ಪೂಜೆಯಾದ ಮೇಲೆ ಈ ಕವಡೆಗಳನ್ನು ಬಲಗೈ ಮುಷ್ಟಿಯಲ್ಲಿ ಹಿಡಿದು 16 ಸಲ ಶ್ರೀ ಸೂಕ್ತ, 21 ಸಲ ವೆಂಕಟೇಶ ಸ್ತೋತ್ರ, 1 ಮಾಲೆ ಶ್ರೀ ವಿಷ್ಣು ಗಾಯತ್ರಿ ಮಂತ್ರ, 1 ಮಾಲೆ ಶ್ರೀ ಲಕ್ಷ್ಮೀ ಗಾಯತ್ರಿ ಮಂತ್ರ ಮತ್ತು 1 ಮಾಲೆ ಕುಬೇರ ಮಂತ್ರ ಇವುಗಳನ್ನು ಜಪಿಸಬೇಕು. ಈ ಸೇವೆಗಳಿಂದ ಕವಡೆಯಲ್ಲಿ ಊರ್ಜತೆ ಹೆಚ್ಚುತ್ತದೆ. ಈಗ ಈ ಕವಡೆಗಳು ಸಿದ್ಧವಾಗುತ್ತವೆ. ಈ ರೀತಿ ಸಿದ್ಧಗೊಳಿಸಿದಂತಹ ಕವಡೆಗಳನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಅದೊಂದು ರಾತ್ರಿ ಶ್ರೀ ಲಕ್ಷ್ಮೀನಾರಾಯಣರ ಚರಣದಲ್ಲಿ ಅದನ್ನು ಇಡಬೇಕು. ಮಾರನೇ ದಿನ ಈ ಗಂಟನ್ನು ನಿಮ್ಮ ಲಾಕರ್ನಲ್ಲಿಡಿ. ಇಡುವಾಗ ಶ್ರೀಂ ಶ್ರೀಂ ಅಂತ ಈ ಬೀಜ ಮಂತ್ರವನ್ನು ಜಪಿಸುತ್ತಾ ಇಡಬೇಕು. ಹಣದ ಆಕರ್ಷಣೆ ವೃದ್ಧಿಸಲಿಕ್ಕೆ ಈ ಕವಡೆ ಸೇವೆ ತುಂಬಾ ಫಲದಾಯಕವಾಗಿದೆ. ಶುಭ ಯೋಗದ ಶುಭ ಸಂಧಿ ನಿಮ್ಮದಾಗಿಸಿಕೊಳ್ಳಿ. ಶುಭವಾಗಲಿ. ಬೈ. ಟೇಕ್ ಕೇರ್.